ಭಾರತೀಯ ಸಂಸತ್ತು ಪರೀಕ್ಷೆಗೆ ಅತ್ಯಂತ ಮುಖ್ಯ ಒನ್-ಲೈನರ್ಸ್. ಮೂಲಭೂತ ಅಂಶಗಳು. ಭಾರತೀಯ ಸಂಸತ್ತಿನ ರಚನೆಯನ್ನು ಸಂವಿಧಾನದ ಅನುಚ್ಛೇದ 79 ವಿವರಿಸುತ್ತದೆ. ಭಾರತದ ಸಂಸತ್ತು ರಾಷ್ಟ್ರಪತಿ, ರಾಜ್ಯಸಭೆ, ಲೋಕಸಭೆಗಳನ್ನು ಒಳಗೊಂಡಿರುತ್ತದೆ. ರಾಷ್ಟ್ರಪತಿ ಸಂಸತ್ತಿನ ಅಂಗವಾಗಿದ್ದರೆ ಆದರೆ ಯಾವುದೇ ಸದನದ ಸದಸ್ಯರಲ್ಲ. ರಾಷ್ಟ್ರಪತಿ ಸಂಸತ್ತಿನ ಅಂಗವಾಗಿದ್ದಾರೆ ಆದರೆ ಯಾವುದೇ ಸದನದ ಸದಸ್ಯರಲ್ಲ. ಭಾರತೀಯ ಸಂಸತ್ತು ದ್ವಿಸದನ ವ್ಯವಸ್ಥೆ ಹೊಂದಿದೆ. ಸಂಸತ್ತಿನ 2 ಸದನಗಳು ರಾಜ್ಯಸಭೆ ಮೇಲ್ಮನೆ, ಲೋಕಸಭೆ ಕೆಳಮನೆ. ಲೋಕಸಭೆಯನ್ನು ಹೌಸ್ ಆಫ್ ದ ಪೀಪಲ್, ಜನರ ಸದನ ಎಂದು ಕರೆಯಲಾಗುತ್ತದೆ. ರಾಜ್ಯಸಭೆಯನ್ನು ಕೌನ್ಸಿಲ್ ಆಫ್ ಸ್ಟೇಟ್ಸ್, ರಾಜ್ಯಗಳ ಪರಿಷತ್ತು ಎಂದು ಕರೆಯಲಾಗುತ್ತದೆ. ಲೋಕಸಭೆ ಸದಸ್ಯರನ್ನು ಜನರು ನೇರವಾಗಿ ಚುನಾಯಿಸುತ್ತಾರೆ. ಲೋಕಸಭೆಯ ಸಾಮಾನ್ಯ ಅವಧಿ 5 ವರ್ಷ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ ಲೋಕಸಭೆಯ ಅವಧಿಯನ್ನು 1 ವರ್ಷಕ್ಕೊಂದು ಬಾರಿ ವಿಸ್ತರಿಸಬಹುದು. ಆದರೆ ತುರ್ತು ಪರಿಸ್ಥಿತಿ ಮುಗಿದ ನಂತರ ಗರಿಷ್ಠ 6 ತಿಂಗಳವರೆಗೆ ಮಾತ್ರ ಮುಂದುವರಿಸಬಹುದು. ಲೋಕಸಭೆಯ ಸದಸ್ಯರಾಗಲು ಕನಿಷ್ಠ ವಯಸ್ಸು 25 ವರ್ಷ. ಲೋಕಸಭೆಯ ಅಧ್ಯಕ್ಷರನ್ನು ಲೋಕಸಭೆಯ ಸದಸ್ಯರು ಆಯ್ಕೆ ಮಾಡುತ್ತಾರೆ. ಲೋಕಸಭೆಯ ಸಭಾಧ್ಯಕ್ಷರು ಸ್ಪೀಕರ್ ಎಂದು ಕರೆಯಲಾಗುತ್ತದೆ. ಲೋಕಸಭೆಯ ಉಪಾಧ್ಯಕ್ಷರು ಡೆಪ್ಯೂಟಿ ಸ್ಪೀಕರ್ ಎಂದು ಕರೆಯಲಾಗುತ್ತದೆ. ಲೋಕಸಭೆಯ ಸಭಾಧ್ಯಕ್ಷರು ಸದನದ ಶಿಸ್ತನ್ನು ಮತ್ತು ಕಲಾಪಗಳನ್ನು ನಿರ್ವಹಿಸುತ್ತಾರೆ. ಹಣಕಾಸು ಮಸೂದೆ ಮನಿ ಬಿಲ್ ಅನ್ನು ಲೋಕಸಭೆಯಲ್ಲಿ ಮಂಡಿಸಬೇಕು. ಮನಿ ಬಿಲ್ ಅನ್ನು ರಾಜ್ಯಸಭೆಯಲ್ಲಿ ಮಂಡಿಸಲು ಸಾಧ್ಯವಿಲ್ಲ. ಲೋಕಸಭೆ ಮಂತ್ರಿಮಂಡಲದ ಸಾಮೂಹಿಕ ಜವಾಬ್ದಾರಿಯನ್ನು ನಿರ್ಧರಿಸುವ ಪ್ರಮುಖ ಸದನವಾಗಿದೆ. ಲೋಕಸಭೆಯಲ್ಲಿ ಸರ್ಕಾರದ ಬಹುಮತ ಕಳೆದುಕೊಂಡರೆ ಅವಿಶ್ವಾಸ ನಿರ್ಣಯ ಮೂಲಕ ಸರ್ಕಾರವನ್ನು ಕೆಳಗಿಳಿಸಬಹುದು. ರಾಜ್ಯಸಭೆ ಶಾಶ್ವತ ಸದನ, ಅದು ವಿಸರ್ಜನೆಯಾಗುವುದಿಲ್ಲ. ರಾಜ್ಯಸಭೆ ಸದಸ್ಯರ ಸಾಮಾನ್ಯ ಅವಧಿ 6 ವರ್ಷ. ರಾಜ್ಯಸಭೆ 1/3 ಸದಸ್ಯರು ಪ್ರತಿ 2 ವರ್ಷಕ್ಕೊಮ್ಮೆ ನಿವೃತ್ತಿಯಾಗುತ್ತಾರೆ. ರಾಜ್ಯಸಭೆಯ ಸದಸ್ಯರಾಗಲು ಕನಿಷ್ಠ ವಯಸ್ಸು 30 ವರ್ಷ. ಭಾರತದ ಉಪರಾಷ್ಟ್ರಪತಿ ರಾಜ್ಯಸಭೆ ಪದನಿಮಿತ್ತ ಸಭಾಪತಿ. ರಾಜ್ಯಸಭೆಯ ಉಪಸಭಾಪತಿಯನ್ನು ರಾಜ್ಯಸಭೆಯ ಸದಸ್ಯರು ಆಯ್ಕೆ ಮಾಡುತ್ತಾರೆ. ರಾಜ್ಯಸಭೆಯ ಸದಸ್ಯರನ್ನು ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಪರೋಕ್ಷವಾಗಿ ಆಯ್ಕೆ ಮಾಡುತ್ತಾರೆ. ರಾಜ್ಯಸಭೆಯಲ್ಲಿ ರಾಷ್ಟ್ರಪತಿ 12 ಸದಸ್ಯರನ್ನು ನಾಮನಿರ್ದೇಶನ ಮಾಡಬಹುದು. ನಾಮನಿರ್ದೇಶಿತ ಸದಸ್ಯರು ಸಾಹಿತ್ಯ, ವಿಜ್ಞಾನ, ಕಲೆ ಮತ್ತು ಸಮಾಜ ಸೇವೆ ಕ್ಷೇತ್ರಗಳಲ್ಲಿ ವಿಶೇಷ ಜ್ಞಾನ, ಪ್ರಾಯೋಗಿಕ ಅನುಭವ ಹೊಂದಿರುತ್ತವರಾಗಿರುತ್ತಾರೆ. ರಾಜ್ಯಸಭೆಯ ಗರಿಷ್ಠ ಸಂವಿಧಾನಾತ್ಮಕ ಸದಸ್ಯರ ಸಂಖ್ಯೆ 250. ಅದರಲ್ಲಿ ಗರಿಷ್ಠ 238 ಚುನಾಯಿತ ಸದಸ್ಯರು, 12 ನಾಮನಿರ್ದೇಶನ ಸದಸ್ಯರು ಇರಬಹುದು. ಪ್ರಸ್ತುತ ರಾಜ್ಯಸಭೆಯ ಚುನಾಯಿತ ಸ್ಥಾನಗಳ ಸಂಖ್ಯೆ 233 ಜೊತೆಗೆ 12 ನಾಮನಿರ್ದೇಶಿತ ಸ್ಥಾನಗಳು. ಹಣಕಾಸು ಮಸೂದೆ ಮನಿ ಬಿಲ್ಗೆ ಸಂಬಂಧಿಸಿದ ಪ್ರಮುಖ ಅನುಚ್ಛೇದ 110. ಮನಿ ಬಿಲ್ ಅನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು. ಮನಿ ಬಿಲ್ ಅನ್ನು ಲೋಕಸಭೆಯ ಅಧ್ಯಕ್ಷರು ಮನಿ ಬಿಲ್ ಎಂದು ಪ್ರಮಾಣೀಕರಿಸುತ್ತಾರೆ. ಮನಿ ಬಿಲ್ ಕುರಿತು ರಾಜ್ಯಸಭೆ ತಿದ್ದುಪಡಿ ಮಾಡಲಾಗುವುದಿಲ್ಲ, ಶಿಫಾರಸನ್ನು ಮಾತ್ರ ಮಾಡಬಹುದು. ರಾಜ್ಯಸಭೆಯು ಮನಿ ಬಿಲ್ ಅನ್ನು 14 ದಿನಗಳೊಳಗೆ ಹಿಂತಿರುಗಿಸಬೇಕು. 14 ದಿನಗಳಲ್ಲಿ ಹಿಂತಿರುಗಿಸದಿದ್ದರೆ ಮನಿ ಬಿಲ್ ಲೋಕಸಭೆ ಅಂಗೀಕರಿಸಿದ ರೂಪದಲ್ಲಿ ಅಂಗೀಕರಿಸಲಾಗಿದೆ ಎಂದು ಪರಿಗಣಿಸಲಾಗುತ್ತದೆ. ಮಸೂದೆಗಳು ಮತ್ತು ಕಾನೂನು ರಚನೆ. ಸಾಮಾನ್ಯ ಮಸೂದೆಯನ್ನು ಯಾವುದೇ ಸದನದಲ್ಲಿ ಮಂಡಿಸಬಹುದು. ಸಾಮಾನ್ಯ ಮಸೂದೆಯ ಅಂಗೀಕಾರಕ್ಕೆ ಸಾಮಾನ್ಯವಾಗಿ 2 ಸದನಗಳ ಒಪ್ಪಿಗೆ ಅಗತ್ಯ. ಸಾಮಾನ್ಯ ಮಸೂದೆ ಕುರಿತು 2 ಸದನಗಳ ನಡುವೆ ಭಿನ್ನಾಭಿಪ್ರಾಯ ಉಂಟಾದರೆ ಜಂಟಿ ಅಧಿವೇಶನ ಕರೆಯಬಹುದು. ಸಂಸತ್ತಿನ ಜಂಟಿ ಅಧಿವೇಶನಕ್ಕೆ ರಾಷ್ಟ್ರಪತಿ ಕರೆ ನೀಡುತ್ತಾರೆ. ಜಂಟಿ ಅಧಿವೇಶನಕ್ಕೆ ಲೋಕಸಭೆಯ ಸ್ಪೀಕರ್ ಅಧ್ಯಕ್ಷತೆ ವಹಿಸುತ್ತಾರೆ. ಜಂಟಿ ಅಧಿವೇಶನದ ಸಂವಿಧಾನದ ಆಧಾರ ಅನುಚ್ಛೇದ 108. ಸಂವಿಧಾನದ ತಿದ್ದುಪಡಿ ಮಸೂದೆ ಜಂಟಿ ಅಧಿವೇಶನದ ಅವಕಾಶವಿಲ್ಲ. ಸಂಸತ್ತಿನ ಅಧಿವೇಶನ. ಸಂಸತ್ತಿನ 2 ಅಧಿವೇಶನಗಳ ನಡುವೆ 6 ತಿಂಗಳಿಗಿಂತ ಹೆಚ್ಚು ಅಂತರ ಇರಬಾರದು. ಸಂಸತ್ತಿನ ಅಧಿವೇಶನವನ್ನು ರಾಷ್ಟ್ರಪತಿ ಕರೆಯುತ್ತಾರೆ. ಸಂಸತ್ತಿನ ಅಧಿವೇಶನವನ್ನು ರಾಷ್ಟ್ರಪತಿ ಮುಂದೂಡಬಹುದು. ಲೋಕಸಭೆಯಲ್ಲಿ ರಾಷ್ಟ್ರಪತಿ ವಿಸರ್ಜಿಸಬಹುದು. ರಾಜ್ಯಸಭೆಯನ್ನು ವಿಸರ್ಜಿಸಲು ಸಾಧ್ಯವಿಲ್ಲ. ಸಂಸತ್ತಿನ ಪ್ರಮುಖ ಅಧಿಕಾರಗಳು. ಲೋಕಸಭೆಯ ಸಭಾಧ್ಯಕ್ಷರು ಸ್ಪೀಕರ್. ರಾಜ್ಯಸಭೆಯ ಸಭಾಪತಿ ಉಪರಾಷ್ಟ್ರಪತಿಗಳು. ಲೋಕಸಭೆಯ ಸಭಾಧ್ಯಕ್ಷರು ಮನಿ ಬಿಲ್ ಅನ್ನು ಪ್ರಮಾಣೀಕರಿಸುತ್ತಾರೆ. ಲೋಕಸಭೆಯ ಸಭಾಧ್ಯಕ್ಷರು ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸುತ್ತಾರೆ. ರಾಜ್ಯಸಭೆಯ ಸಭಾಪತಿ ಸಾಮಾನ್ಯವಾಗಿ ಮತ ಚಲಾಯಿಸುವುದಿಲ್ಲ. ಸಮಮತ ಬಂದಾಗ ನಿರ್ಣಾಯಕ ಮತ ಚಲಾಯಿಸುತ್ತಾರೆ. ಸಂಸತ್ತಿನ ಪ್ರಮುಖ ಅಧಿಕಾರಗಳು. ಸಂಸತ್ತಿನ ಪ್ರಮುಖ ಕಾರ್ಯ ಕಾನೂನು ರಚನೆ. ಸಂಸತ್ತು ಹಣಕಾಸಿನ ಮೇಲೆ ನಿಯಂತ್ರಣ ಹೊಂದಿದೆ. ಸಂಸತ್ತು ಕಾರ್ಯಾಂಗವನ್ನು ಪ್ರಶ್ನೋತ್ತರ, ಚರ್ಚೆ ಮತ್ತು ವಿವಿಧ ಸಂಸದೀಯ ವಿಧಾನಗಳ ಮೂಲಕ ನಿಯಂತ್ರಿಸುತ್ತದೆ. ಸಂಸತ್ತಿಗೆ ಸಂವಿಧಾನದ ತಿದ್ದುಪಡಿ ಮಾಡುವ ಅಧಿಕಾರವಿದೆ. ಸಂಸತ್ತಿಗೆ ರಾಷ್ಟ್ರಪತಿ ಮತ್ತು ಕೆಲವು ಉನ್ನತ ಅಧಿಕಾರಿಗಳ ವಿರುದ್ಧ ಸಾಂವಿಧಾನಿಕ ಪ್ರಕ್ರಿಯೆಗಳನ್ನು ಕೈಗೊಳ್ಳುವ ಅಧಿಕಾರವಿದೆ. ಸಂಸತ್ತಿನ ಅಧಿವೇಶನದಲ್ಲಿ ಪ್ರಶ್ನೋತ್ತರ ಅವಧಿ ಸರ್ಕಾರವನ್ನು ಉತ್ತರದಾಯಿಯನ್ನಾಗಿ ಮಾಡುವ ಪ್ರಮುಖ ವಿಧಾನವಾಗಿದೆ. ಶೂನ್ಯ ವೇಳೆ ಸಂವಿಧಾನದಲ್ಲಿ ಪ್ರತ್ಯೇಕವಾಗಿ ಉಲ್ಲೇಖಿಸಲ್ಪಟ್ಟಿಲ್ಲ. ಇದು ಸಂಸದೀಯ ಆಚರಣೆಯಿಂದ ಅಭಿವೃದ್ಧಿಯಾಗಿದೆ.
ಆರ್ಟಿಕಲ್ 79 ಸಂಸತ್ತು ರಾಷ್ಟ್ರಪತಿ, ರಾಜ್ಯಸಭೆ, ಲೋಕಸಭೆ. ಲೋಕಸಭೆ 5 ವರ್ಷ, ಕನಿಷ್ಠ 25 ವರ್ಷ. ರಾಜ್ಯಸಭೆ ಶಾಶ್ವತ ಸದನ, ಸದಸ್ಯರ ಅವಧಿ 6 ವರ್ಷ, ಕನಿಷ್ಠ 30 ವರ್ಷ ವಯಸ್ಸಿರಬೇಕು. ರಾಜ್ಯಸಭೆ 1/3 ಸದಸ್ಯರು ಪ್ರತಿ 2 ವರ್ಷಕ್ಕೊಮ್ಮೆ ನಿವೃತ್ತವಾಗ್ತಾರೆ. ಉಪರಾಷ್ಟ್ರಪತಿ ರಾಜ್ಯಸಭೆ ಪದನಿಮಿತ್ಯ ಸಭಾಪತಿ. ಮನಿ ಬಿಲ್ಲು ಆರ್ಟಿಕಲ್ 110 ಲೋಕಸಭೆ ಮಾತ್ರ. ಮನಿ ಬಿಲ್ಲು ರಾಜ್ಯಸಭೆ 14 ದಿನಗಳು. ಜಾಯಿಂಟ್ ಸಿಟ್ಟಿಂಗ್ಸ್ ಆರ್ಟಿಕಲ್ 108 ಜಾಯಿಂಟ್ ಸಿಟ್ಟಿಂಗ್ಸ್ ಅಧ್ಯಕ್ಷತೆ ಲೋಕಸಭೆ ಸ್ಪೀಕರು. ಸಂಸತ್ತಿನ 2 ಸದನಗಳ ನಡುವೆ ಗರಿಷ್ಠ 6 ತಿಂಗಳು ಮೀರಬಾರ್ದು. ರಾಜ್ಯಸಭೆ ವಿಸರ್ಜನೆಯಾಗುವುದಿಲ್ಲ, ಲೋಕಸಭೆ ವಿಸರ್ಜನೆಗೊಳಿಸಬಹುದು.